ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಮತ್ತು ಸರಳವಾಗಿರುವಂಥ ಒಂದು ದಾಲ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಬೇಗನೆ ಆಗುವಂಥದ್ದು, ರುಚಿಕರವಾಗಿರುವಂಥದ್ದು, ರೊಟ್ಟೆ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ, ಮೂರೂ ಜೊತೆ ನಾವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಯಾರಾದರೂ ಮಾಡ್ಕೋಬೋದು. ಇದನ್ನು ಬ್ಯಾಚುಲರ್ಸ್ ಆದವರು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿದೆ, ಅಷ್ಟೇ ರುಚಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿರಿ, ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿರಿ. ನಾನಿಲ್ಲಿ ಬಿಸಿ ರೊಟ್ಟಿ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ಮಾಡಿ ತೋರಿಸ್ತಾ ಇದ್ದೀನಿ ದಾಲ್. ಇಲ್ಲ ನೋಡಿರಿ, ರಾತ್ರಿ ನಾನು ಬಿಸಿ ರೊಟ್ಟಿ ಜೊತೆ ದಾಲ್ ಮಾಡಿದ್ದೆ. ಅದರ ಸ್ವಲ್ಪ ಹಸಿ ಉಳ್ಳಾಗಡ್ಡಿ, ಸ್ವಲ್ಪ ಮೆಂತ್ಯ ಮತ್ತು ಉಳ್ಳಾಗಡ್ಡಿ ತಪ್ಪಲ ಅಂತ ಕರಿತೀವಿ ನಾವು. ಬಿಸಿ ರೊಟ್ಟೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆ ಸ್ವಲ್ಪ ಗುರೆಳ್ಳು ಹಿಂಡಿ, ಸ್ವಲ್ಪ ಎಣ್ಣೆ ಹಾಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಬೇಡ ಅಂದರು ತುಪ್ಪ ಹಾಕೋಬೋದು. ಗುರೆಳ್ಳು ಹಿಂಡಿ ಇವೆಲ್ಲ ಮಿಕ್ಸ್ ಮಾಡಿ ತಿಂತಾಯಿದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರೋ ಇದು ಊಟ, ರೊಟ್ಟಿ ಊಟ ನಿಮಗೆಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಹೇಗೆ ಮಾಡೋದಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಬೇಳೆನ ಮೆತ್ತಗೆ ಕುದಿಸಿ ಇಟ್ಕೊಂಡೀನಿ ಕುಕ್ಕರ್ ಒಳಗೆ. ಅದಕ್ಕೆ ಬೇಕಾಗಿರುವಂಥದ್ದು ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ 1-2 ಮತ್ತು ಉಳ್ಳಾಗಡ್ಡಿ ತಪ್ಪಲ, 1 ಟೊಮೊಟೊ, 1-2, 3 ಅಥವಾ ಈರುಳ್ಳಿ ಜಾಸ್ತಿನೇ ಇರಲಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾನು ಇದ್ರೊಳಗೆ ಎಲ್ಲ ಒಗ್ಗರಣೆ ಹಾಕೋದು ಇದ್ರಾಗ ಹಾಕ್ತಾಯಿದ್ದೀನಿ. ಇಲ್ಲಿ 2 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ. ಖಾರ ಇಲ್ಲ ಅಂತಂದ್ರೆ 2 ಸ್ಪೂನ್ ಹಾಕಿರಿ. ಖಾರ ಇದೆ ಅಂದರೆ ಅದು 1 ಸ್ಪೂನ್ ಹಾಕಿದರೆ ಸಾಕು. ಸ್ವಲ್ಪ ಗರಂ ಮಸಾಲ, ಅರಿಶಿಣ ಅರ್ಧ ಚಮಚ ಹಾಕಿ, ಸ್ವಲ್ಪ ಕಲ್ಲುಪ್ಪು, ದೊಡ್ಡ ಉಪ್ಪನ್ನ ಹಾಕಿ. ಅಂದರೆ ನಾವು ಬೇಳೆನ ಕುದಿಸ್ತೀವಲ್ಲ, ಚೆನ್ನಾಗಿ ಕುದಿಸಿದಾಗ ಸಣ್ಣ ಉಪ್ಪೇನು ಬೇಡ, ದೊಡ್ಡ ಉಪ್ಪನ್ನೇ ಹಾಕಿ. ಇಷ್ಟು ಹಾಕಿದ ಮೇಲೆ ಎಣ್ಣೆ ಕಾಯಕ್ಕಿಡಬೇಕು. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಸ್ವಲ್ಪ ಚಟಪಟ ಅನ್ಬೇಕದು. ಅದಾದಮೇಲೆ ನಾವೇನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿನ ಹಾಕಬೇಕು. ಎಣ್ಣೆ ಒಳಗೆ ಹಾಕಬೇಕು ಕರಿಬೇವು, ಕೊತ್ತಂಬರಿ. ಮೇಲೆ ಏನು ಬೇಡ. ಇದೆಲ್ಲ ಉಳ್ಳಾಗಡ್ಡಿ, ಟೊಮೊಟೊ ಮತ್ತು ಉಳ್ಳಾಗಡ್ಡಿ ಪಲ್ಯ ಇವೆಲ್ಲವನ್ನು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಬೇಕು. ಯಾರು ಬೇಕಾದರೂ ಮಾಡ್ಕೋಬೋದು. ಬ್ಯಾಚುಲರ್ ಇದ್ದವರು ಈ ಥರ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಎಲ್ಲದ್ರಾಗೂ ಆಗುತ್ತೆ. ರೊಟ್ಟಿ ಜೊತೆ ಅಥವಾ ಖಡಕ್ ರೊಟ್ಟಿ ಜೊತೆ. ಖಡಕ್ ರೊಟ್ಟಿ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೇಳೆ ಎಲ್ಲ ಮಸಾಲೆ ಇಟ್ಕೊಂಡಿದ್ವಲ್ಲ, ಆ ಬೇಳೆನ ಹಾಕಬೇಕು. ಇದಕ್ಕೆ ಹಾಕಿದ ಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಿ ಹಾಕಬೇಕು. ಇದನ್ನು ನೀರು ಹಾಕದೆ ಒಮ್ಮೆ ಕೈಯಾಡಿಸ್ಬೇಕು. ಹಾಗೆ ನಿಮ್ಗೆ ಉಳ್ಳಾಗಡ್ಡಿ ತಪ್ಪಲ ಸಿಗಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕಿ ಅಷ್ಟೇ. ಚೆನ್ನಾಗಿರುತ್ತೆ. ನಾವೇನು ಬೇಳೆ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಬೇಕು. ಇದಕ್ಕೆ ಅಂದರೆ ಚೆನ್ನಾಗಿ ಕುದಿಬೇಕದು. ನೀವು ಎಷ್ಟು ಕುದಿತೈತೋ ಅಷ್ಟು ರುಚಿ ಬರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆ ರಸ, ಇನ್ನೂ ಟೇಸ್ಟ್ ಕೊಡೋದಪ್ಪ ಅಂತಂದರೆ ಹುಣಸೆ ರಸ. ನಾನಿಲ್ಲೇ ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ ಮತ್ತು ಒಣ ಖಾರನೂ ಹಾಕಿದ್ದೀನಿ, ಎರಡನ್ನೂ ಹಾಕಿದ್ದೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಹುಣಸೆ ರಸ ಹಾಕಿ ಲಾಸ್ಟಿಗೆ. ಇದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಸ್ವಲ್ಪ ಹುಳಿ ಕಡಿಮೆನೇ ಇರಲಿ, ಜಾಸ್ತಿ ಏನು ಬೇಡ. ಇದು ಹುಣಸೆ ಹಣ್ಣು ಹುಳಿ ಜಾಸ್ತಿ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದೆ. ಈ ಥರ ಇಷ್ಟು ತೆಳುವಾಗಿದ್ದರೆ ಸಾಕು. ಅಂದರೆ ನಿಮಗೆ ಟೈಮ್ ಆದಂಗೆಲ್ಲ ಅದು ಸ್ವಲ್ಪ ಗಟ್ಟಿ ಆಗಲ್ಲ. ಸ್ವಲ್ಪ ತೆಳು ಇತ್ತಂದ್ರೆ ಗಟ್ಟಿ ಆಗಲ್ಲ. ನೋಡಿ, ಈ ಥರ ಕುದಿಬೇಕು.
ಒಂದು 5 ನಿಮಿಷ ಕುದ್ದ ಮೇಲೆ ನೋಡಿ ಈ ಥರ ಆಗಬೇಕದು. ಜಾಸ್ತಿ ತೆಳುವೂ ಅಲ್ಲ, ಜಾಸ್ತಿ ಗಟ್ಟಿನೂ ಅಲ್ಲ. ಈ ಥರ ಆಯ್ತಪ್ಪ ಅಂದರೆ ನೀವು ರೊಟ್ಟಿ ಜೊತೆ ಬಿಸಿ ರೊಟ್ಟಿ ಮಾಡಿದ್ದೆ ನಾನು. ನೀವು ಎಷ್ಟು ರೊಟ್ಟಿ ತಿಂತೀರ ಅಂತಲೇ ಗೊತ್ತಾಗಲ್ಲ. ಈ ಪಲ್ಯ ಈ ಥರ ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ ಇವೆಲ್ಲ ಇತ್ತು ಅಂತಂದರೆ ನಿಮ್ಗೆ ಎಷ್ಟು ರೊಟ್ಟಿ ಊಟ ಮಾಡಿವೆ ಅಂತಂತಲೇ ಗೊತ್ತಾಗಲ್ಲ. ರೊಟ್ಟಿ ಊಟ ಮಾಡಲಾರ್ದವರು ಸಹಿತ ನೀವು ಊಟ ಮಾಡ್ತೀರಿ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಈ ಥರ. ಇದಕ್ಕೆ ಸ್ವಲ್ಪ ಪುಟಾಣಿ ಚಟ್ನಿ, ನಾ ಪುಟಾಣಿ ಚಟ್ನಿ ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನನ್ನ ಚಾನಲ್ ಒಳಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನೋಡಿ ಇದು ರೊಟ್ಟಿ ಜೊತೆ ಆಯಿತು. ಈಗ ಮತ್ತು ಬಿಸಿ ಅನ್ನದ ಜೊತೆ ಬಿಸಿ ಅನ್ನದ ಜೊತೆನೂ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಪ್ರತಿಯೊಬ್ಬರು ಮಾಡ್ಕೋಬೋದು. ಅಡುಗೆ ಬರಲ್ಲ ಅನ್ನೋರು ಸಹಿತ ಈ ದಾಲ್ ಮಾಡ್ಕೊಂಡು ಆರಾಮ್ ಹೊಟ್ಟೆ ತುಂಬ ಊಟ ಮಾಡ್ಬೋದು. ನಾ ಇದು ಮನೆಯಲ್ಲೇ ತೊಗರಿಬೇಳೆ ಮಾಡೋದು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ. ನಾವು ಮನೆಯಲ್ಲೇ ಮಾಡಿದ್ದಿದ್ದು ತೊಗರಿಬೇಳೆ, ಅಂಗಡಿಯಿಂದ ತಂದಿದ್ದಲ್ಲ. ಆದ್ದರಿಂದ ಸ್ವಲ್ಪ ರುಚಿ ಜಾಸ್ತಿನೇ ಇರುತ್ತೆ. ಮನೆಯಲ್ಲೇ ತೊಗರಿನ ನೆನೆಸಿಟ್ಟು ಬೇಳೆನ ಒಡೆದಿದ್ವಿ. ಇದು ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.